ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿಯಲ್ಲಿ ಲಾರಿಯೊಂದು ಪಲ್ಟಿಯಾಗಿದೆ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಈ ರೀತಿ ಪಲ್ಟಿಯಾದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಕಾಲ ಸುಮಾರು 5-6 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿತ್ತು. ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಪಲ್ಟಿಯಾಗಿದ್ದಕ್ಕೆ ನೋಡಿ ಅಲ್ಲಿ ಲಾರಿ ಹೆಂಗೆ ಪಲ್ಟಿಯಾಗಿ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಾ. ಇನ್ನು ಈಗ ಕ್ರೇನ್ ತರಿಸಿ ಆ ಲಾರಿ ಅದು ಫುಲ್ಲಿ ಲೋಡೆಡ್ ಅದು ಲಾರಿ ಅದನ್ನು ತೆಗೆಸಿ ಕ್ಲಿಯರ್ ಮಾಡಿ ಟ್ರಾಫಿಕ್ಗೆ ಅನುಕೂಲ ಮಾಡಿಕೊಡ್ಬೇಕು. ಅಲ್ಲಿ ತನಕ ಟ್ರಾಫಿಕ್ ಜಾಮ್ 5-6 ಕಿಲೋಮೀಟ್ರು. ನಿಮ್ಗೆ ಗೊತ್ತಿರಬೇಕು ತುಮಕೂರು ಮೈಸೂರು ಹೆದ್ದಾರಿ ಹೆಂಗಿರುತ್ತೆ ಅಂತ. ಸೊ ಇದೆಲ್ಲ ಕ್ಲಿಯರ್ ಮಾಡಿಕೊಡ್ಬೇಕು ಪೊಲೀಸರು ಇವಾಗ.